ನನ್ನನ್ನಿಷ್ಟು ದಿನ ಮುಟ್ಟಾಳನ್ ಮಾಡಿ ಇವನು ನೀನು ಸೇರಿ ಆಡಿದ್ದ ಆಟನ ತಿಳ್ಕೊಳ್ಳೋದಿಕ್ಕೆ ನನಗೆ ಸ್ವಲ್ಪ ಲೇಟ್ ಆಗೋಯ್ತು. ಮೈ ಓಲ್ಡ್ ಫ್ರೆಂಡ್, ನಿನ್ನ ನಾನು ತಪ್ಪಾಗಿ ಜಡ್ಜ್ ಮಾಡ್ಬಿಟ್ಟೆ. ಇವಳಿಂದ ಪಗಡೆ ಆಟದಲ್ಲಿ ನನ್ನ ಸ್ವತ್ತನ್ನೆಲ್ಲ ಲಪ್ಟಾಯಿಸಿ ನನ್ನನ್ನು ಸಾಯಿಸ್ಬೇಕು ಅಂತ ನೀನ್ ಗೇಮ್ ಆಡಿದ್ಯಾ. ಆದ್ರೆ ಅದು ಯಾವತ್ತಿಗೂ ನಡೆಯೋದಿಲ್ಲ. ಇವತ್ತಿಂದ ನಿಮ್ಮ ಸಸ್ಪೆನ್ಷನ್ ಮುಗೀತು. ನಾಳೆಯಿಂದ ನೀವು ಯೂನಿಫಾರ್ಮ್ ಹಾಕ್ತೀರಾ ಅಲ್ವಾ ಸರ್? ಎಸ್. ಆದರೆ ಒಂದು ವಿಷಯ ನಿರ್ಧಾರ ಮಾಡಿದೆ. ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋದಕ್ಕೆ ಯಾರು ಏನು ಅಂತ ನೋಡಿದೆ ವರ್ಕೋಹಾಲಿಕ್ ಆಗಿರೋಂಥ ಆಫೀಸರ್ ಆಗಿರಲ್ಲ. ಇನ್ನು ಮೇಲಿಂದ ಈ ಜಕೀರಲ್ಲಿ ನಿಮಗೇನಾದರೂ ಗಿಲ್ಟ್ ಫೀಲ್ ಇದೆಯಾ ಸರ್? ಇಷ್ಟು ವರ್ಷ ಸಿನ್ಸಿಯರಾಗಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಸಸ್ಪೆನ್ಷನು, ಕೇಸು, ಮಾನ ನಷ್ಟ ಮೊಕದ್ದಮೆ. ನಮ್ಮ ಥರ 2-3 ಜನ ಥಿಂಕ್ ಮಾಡೋರು ಬಿಟ್ಟು ಈ ಸಿಸ್ಟಮ್ ಎಲ್ಲ ಹಾಳಾಗೋಗಿದೆ ಸರ್. ಹಣ ಅದೇ ಎಲ್ಲದಕ್ಕೂ ಮೂಲ ಬೇರು. ಅದ್ರ ಸುತ್ತಾನೇ ಎಲ್ಲ ನಡೆಯೋದು. ಲೈಫ್ ಈಗ ಹಣಕ್ಕೋಸ್ಕರ ಒಂದು ಗೇಮ್ ಆಗಿ ಬದಲಾಗಿದೆ. ಸರ್, ಸ್ವಲ್ಪ ದಿನದ ಹಿಂದೆ ರಾಜಕಾರಣಿಗಳು ನನಗೊಂದು ವಿಷಯ ಹೇಳಿದ್ರು. ತಗೊಳ್ಳೋ ಕಾಸಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು. ಇವಾಗ ನಾನು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ನಾಳೆ ಕಾಕಿ ಡ್ರೆಸ್ನ ಹಾಕೊಂಡಾದ್ಮೇಲೆ ನೀರಿಗೆ ಎದುರುವಾಗಿ ಈಜಲ್ಲ, ಆರಾಮಾಗಿ ಈಜ್ತೀನಿ. ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂದಮೇಲೆ ನಾವ್ಯಾಕೋ ಭಯ ಪಡಬೇಕು? ಚಾಚಾ, ಭಯ ಏನೂ ಇಲ್ಲ. ಆದರೆ ಒಂದು ಟೆನ್ಷನ್. ದಿಢೀರಂತ ಇಷ್ಟೊಂದು ದುಡ್ಡು ಸಿಕ್ಕಿರೋದಕ್ಕೆ ಇರ್ಬೋದು. ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಕೌಂಟ್ ಮಾಡಬೇಕು. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್, ನಮ್ಮ ಕೈಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಬ್ಯಾಂಕ್ನ ಕೊಳ್ಳೆ ಹೊಡ್ತಿರೋ ವಿಷಯ ಯಾವಾಗ ಬೇಕಾದರೂ ಪೊಲೀಸಿಗೆ ಗೊತ್ತಾಗ್ಬೋದು. ಹೌದು, ನಾವು ಬೇಗ ಸಿಟಿ ಬಿಟ್ಟು ಹೋಗಬೇಕು. ನಾವು ವಿ ಆರ್ ಇನ್ ದ ಕೋರ್ಟ್. ಈ ಗೇಮಲ್ಲಿ ನಾವು ಗೆಲ್ಲೇಬೇಕು. ಗಾಡಿ ಎತ್ತು. सूरज चमकाना है, किस्मत बदलाना है, ओ गेमर। बातों ही बातों में सब पे छा जाना है, दुनिया पलटाना है, ओ गेमर। सुन लो ए दीवानो, मेरा कहना मानो, सबको अपना जानो 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 जानो। जिसको भी देखोगे जब तुम अपनाओगे, तब मंजिल पाओगे आगे आगे आगे। गेमर गेमर गेमर, it's a game 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 game, it's a gamer gamer gamer, it's a game 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 game. Ringaro ringaro ring.
जिसने मेहनत की है, जिसने हिम्मत की है, ये दुनिया उसकी है ना। गम से टकरावोगे तब खुशी पाओगे, आगे बढ़ जाओगे ना। जिसने मेहनत की है, जिसने हिम्मत की है, ये दुनिया उसकी है, अब ये सब तो जानो ना। गम से टकरावोगे तब खुशी पाओगे, आगे बढ़ जाओ, ए मेरा कहना मानो ना। It's a game or game or game or it's a game, 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 game. It's a game or game or game or it's a game, 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 game. ಯಾವುದೇ ಥರನೂ ಕೊಳ್ಳೆ ಹೊಡೆದವ್ರನ್ನ ಐಡೆಂಟಿಫೈ ಮಾಡೋದು ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ವಾ? ಸರ್ ಐ ಥಿಂಕ್ ಇಟ್ಸ್ ಅ ಪ್ಲ್ಯಾನ್ಡ್ ಆಪರೇಷನ್ ಬಟ್ ನಾಟ್ ಪ್ರೊಫೆಷನಲ್. ಸರ್ 10 crores ಹೋಗಿದೆ ಸರ್. ಕಳ್ತನ ಆಗಿದ್ದೆಲ್ಲ ಹೊಸ ನೋಟು ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಅದ್ರ ಸೀರಿಯಲ್ ನಂಬರ್ಸ್ನ ನನಗೆ ಕೊಡಿ. ಶೋರ್ ಸರ್. ಸರ್, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಬ್ಯಾಂಕ್ ಸೆಕ್ಯೂರಿಟಿಗೆ ಪ್ರಜ್ಞೆ ಬಂದಿದೆ ಸರ್. ಅವ್ರು ಯಾರು ಅಂತ ಗುರುತಿಡಿದ್ರಾ? ಇಲ್ಲ ಸರ್, ಅವನ್ನ ಹೊಡೆದಿದ್ದು ಒಂದು ಬ್ರೌನ್ ಕಲರ್ ಮಾರುತಿ ಓಮಿನಿ. ಅದ್ರ ನಂಬರ್ KA18405. ಇಷ್ಟೇ ಮಾತ್ರ ಅವನಿಗೆ ನೆನಪಿರೋದು. ಅಮರ್, ಸೂರ್ಯ, ಏಯ್ ಎದ್ದೇಳೋ. ಏಯ್ ಎದ್ದೇಳೋ. ಏಯ್ ಏನಾಯ್ತು? ಹಾ, ಅದನ್ನ ಡ್ರೈವ್ ಮಾಡ್ದವ್ ನೀನೇ ಹೇಳ್ಬೇಕು. ಗಾಡಿ ದಬ್ಬಾಕೊಂತ? ದಬಾಕೊಂಡಿದ್ರೆ ಗೊತ್ತಾಗೋದು. ಮೂಳೆ ಕೂಡ ಮಿಗ್ತಾ ಇರ್ಲಿಲ್ಲ. ಅಯ್ಯಯ್ಯೋ, ಏನೋ ನಿನ್ ಕೈ ಲೇಟ್ ಆಗಿದೆ. ಏಯ್ ಸೂರ್ಯ, ಏಯ್ ಎದ್ದೇಳೋ. ಏಯ್ ಸೂರ್ಯ, ಕಣ್ಣು ಬಿಡಲು. ಏನವನು ಮನೇಲಿ ಮಲ್ಗೋ ಥರ ಮಲ್ಗಿದ್ದಾನೆ. ಏಯ್ ಎದ್ದೇಳಲು. ನಾವೆಲ್ಲ ಬಂದಿದ್ದೀವಿ? ಎಲ್ಲೂ ಬಂದಿಲ್ಲ ಕಣೋ, ನಾವೆಲ್ಲೋ ಒಂದ್ ಜಾಗದಲ್ಲಿ ಸಿಗಾಕೊಂಡಿದೀವಿ. ಏನಂದೆ? ಮೊದ್ಲು ಎದ್ ಬಾ. ಯಾವ ಜಾಗ ಅಂತ ಕೂಡ ಗೊತ್ತಿಲ್ಲ. ಏನೋ ಆಯ್ತು? ಅದು ಟೈರ್ ಹೊಡೆದೋಗಿದೆ. ಛೇ, ಏನ್ ಹಿಂಗಾಗೋಯ್ತು? ಅಯ್ಯೋ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ. ಲೈ, ಇಲ್ಲಿದೆ ಜಾಕಿ ಲಿವರ್ ಎಲ್ಲ ಎಲ್ಲೋ? ನಾವು ಹೊರಡೋ ಹತ್ರದಲ್ಲಿ ಎಲ್ಲ ಮರ್ತೋಗ್ಬಿಟ್ಟೆ ಕಣೋ. ಓಹೋ, ತುಂಬಾ ಸಂತೋಷ. ಎಣ್ಣೆ ತಗೊಳೋದ್ ಮಾತ್ರ ಮರ್ತಿಲ್ಲ ಅಲ್ಲ? ಏನೋ? ಅಯ್ಯೋ, ಇಲ್ಲಿ ಒಬ್ನು ಇರೋ ತರ ಕಾಣ್ತಿಲ್ವಲ್ಲೋ. ಛೇ, ನಾನೇನೋ ಮಾಡ್ದೆ? ಲೈ, ದುಡ್ಡು. ಅಯ್ಯಯ್ಯೋ, ಅಮ್ಮಯ್ಯ, ಪೆಟ್ಟಿಗೆ ಇದೆ. ಏಯ್, ದುಡ್ಡಿದೆ ಅಂತ ತೆಗೆದು ನೋಡು. ಬೇಗ ತೆಗಿಯೋ. ಸುಮ್ನೆ ಟೆನ್ಷನ್ ಆಗ್ಬಿಟ್ಟೆ ಕಣ. ನಾನ್ ಕೂಡ ಭಯ ಪಟ್ಬಿಟ್ಟಿದ್ದೆ ಅಪ್ಪ. ಸರಿ ಬಿಡ್ರಿ, ಇದೆಯಲ್ವಾ? ನಿಮ್ಮನ್ನೆಲ್ಲ ನಂಬ್ಕೊಂಡು. ಏಯ್, ಏನೋ ಮಾಡ್ತಿದ್ಯಾ?
ಯಾರನ್ನ ಇದರ ಅಂತ ನೋಡಿದೆ. ಲೈ ಲೂಸಾ ನೀನು? ಕಾಡಲ್ಲೆಲ್ಲ ಹಿಂಗೆ ಕೂಗೋದು, ಅವಾಗಲೇ ಯಾರನ್ನ ಇದರ ಅಂತ ಗೊತ್ತಾಗೋದು. ಹೋಗೋ ನೀನ್. ಏಯ್ ಅಲ್ಲಿ ನೋಡು. ಏನಾಯ್ತು? ಅದು ಗಾಡಿಲಿ ಟೈರ್ ಪಂಚರ್ ಆಗಿದೆ. ಬೆಳಿಗ್ಗೆ ತುಂಬಾನೇ ಮಂಜಿತ್ತು, ಅದಕ್ಕೆ ದಾರಿ ಗೊತ್ತಾಗದೆ. ಇದು ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸೋ ಜಾಗ. ನೀವೆಲ್ಲಿ ಹೋಗ್ತಿದ್ದೀರಾ? ಸುಮ್ಮನೆ ಒಂದು ಟ್ರಿಪ್ಪು. ಪಂಚರ್ ಆಗಿರೋ ಟೈರ್ನ ಬದಲಾಯಿಸೋಣ ಅಂದ್ರೆ ಲಿವರ್ ಕಾಣಿಸ್ತಿಲ್ಲ. ಇಲ್ಲೆಲ್ಲಾದ್ರೂ ಸಿಗುತ್ತಾ? ಲಿವರ್ ಮನೇಲಿದೆಯಾ ಅಂತ ನೋಡಬೇಕು. ಮನೆ ಇಲ್ಲಿಗೆ ಹತ್ರನಾ? ವಾಕಬಲ್ ಡಿಸ್ಟೆನ್ಸ್. ಓ ಓಕೆ, ಐ ಆಮ್ ಸಕ್ರಿಯಾ ವಿಲಿಯಮ್ಸ್. ವಿಷ್ಣು. ಅಮರ್. ಅಮರ್. ಶಿವ. ನಾವು ಯಾರಾದ್ರೂ ನಿಮ್ ಜೊತೆ ಬಂದ್ರೆ 3 ಜನನು ಬನ್ನಿ, ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ. ಆ ಗಾಯಕ್ಕೆಲ್ಲ ಔಷಧಿ ಹಾಕ್ತೀನಿ. ಹುಷಾರ್, ನೋಡ್ಕೊಂಬನ್ನಿ. ಬನ್ನಿ. ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ನಾನು ಒಬ್ನೇ ಇರೋದು. ನಿಧಾನ. ನೀವೇನ್ ಮಾಡ್ತೀರಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಪ್ರಾಫಿಟ್ ಇದ್ರೆ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ತೀನಿ. ಕಮಾನ್, ಬನ್ನಿ. ನೀವಿಲ್ಲಿ ಒಬ್ರೇ ಇರೋದಾ? ಎಸ್. ಈ ಮನೆ ನನ್ನ ಫ್ರೆಂಡು UK ನಲ್ಲಿದ್ದಾನೆ. ಅವನು ಅವಾಗವಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾನೆ. ಇದು ನಾನೇ ನೋಡ್ಕೊಳ್ತಾ ಇದ್ದೀನಿ. ಬನ್ನಿ. ಲೈ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಯಾವಾಗ್ಲೂ ಪೆಟ್ಟಿಗೆ ಹತ್ರನೇ ಇರಬೇಕು. ಬನ್ನಿ ಒಳಗೆ. ಕಮಾನ್, ಕೂತ್ಕೊಳ್ಳಿ. ಈಗ ಬರ್ತೀನಿ. ಗಾಡಿ ಹಳ್ಳದಲ್ಲಿ ಬಿದ್ದಿದ್ರೆ ಗೊತ್ತಾಗ್ತಿತ್ತು. ಅದೇ ಬೀಳ್ಲಿಲ್ಲ ಅಲ್ವಾ? ಮತ್ತೇನಕ್ಕೆ ಅದ್ರ ಬಗ್ಗೆ ಮಾತಾಡ್ತೀಯ? ಈ ಮನುಷ್ಯ ಎಲ್ಲೋ ಹೋದ್ರು? ನನ್ನ ಜೊತೆ ಬಾ, ಕುಳಿತುಕೋ. ಕೈ ತೋರಿಸು. ಇಲ್ಲ, ಏನೂ ಆಗಲ್ಲ. ಹಲೋ, ಮನೇಲಿ ಹಾಲಿಲ್ಲ. ಬ್ಲ್ಯಾಕ್ ಟೀ ಆಗುತ್ತಾ? ಓಕೆನೆ.
ಸಾಕಲ್ಲ. ಅಂಕಲ್, ಎಸ್ ಇಲ್ಲಿ ಚಳಿ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದಕ್ಕೆ ಒಂದ್ ಸ್ಮಾಲ್ ಸಿಕ್ಕಿದ್ರೆ. ಇತ್ತು, ಖಾಲಿ ಆಗೋಯ್ತು. ಅಯ್ಯಯ್ಯೋ, ಒಂದು ಕೆಲಸ ಮಾಡು, ಈಗ ಸದ್ಯಕ್ಕೆ ಇದನ್ನ ಕುಡೀರಿ. ಥ್ಯಾಂಕ್ ಯು. ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ. ಸಿಪಿಎಂಗೆ ಹೋದ ಕಮಿಟಿ ನಾಳೆ ಡೆಲ್ಲಿಯಲ್ಲೊಂದಿದೆ. ಅದಕ್ಕೆ ಯಾವುದೇ ತೊಂದರೆಯಾಗದಂತೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನ ನೀಡಲಾಗಿದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ. ಎಸ್, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ. ಎಸ್, ಬ್ಲ್ಯಾಕ್ ಟೀ. ಅಂಕಲ್, ಗಾಡಿ ಟೂಲ್ ಸಿಕ್ಕಿದ್ರೆ ನಾವು ಬೇಗ ಹೊರಟ್ಬಿಡ್ತೀವಿ. ಯಾಕೆ ಅರ್ಜೆಂಟಾ? ಹೌದು, ಸ್ವಲ್ಪ ಕೆಲಸ ಇತ್ತು. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಅದು ಗೋಡಲ್ಲಿ ಇದೆಯಾ ಅಂತ. ಲೈ, ಹೊಸ ಸುದ್ದಿ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಡಿಷನಲ್ ಬ್ಯಾಂಕ್ ದರೋಡೆಯಾಗಿದೆ. 10 ಕೋಟಿ ಕಳ್ಳತನವಾಗಿದೆ. ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಬ್ಯಾಂಕ್ ಮುಂದೆ ಇರುವ ಸೆಕ್ಯೂರಿಟಿನ ಹೊಡೆದು ಅವರಿಗೆ ಸ್ಲೀಪಿಂಗ್ ಡೋಸ್ ಅನ್ನು ಕೊಟ್ಟು ಈ ಘಟನೆಯನ್ನು ಮಾಡಿದ್ದಾರೆ. ಕಳ್ಳತನ ಮಾಡಿದವರು ಹಿಂದೆ ಬಾಗಿಲಿನಿಂದ ಓಡಿ ಹೋಗಿದ್ದಾರೆ. 3 ಅಥವಾ 4 ಜನ ಈ ಕೆಲಸ ಮಾಡಿದ್ದಾರೆ ಎಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದು ಬಂದಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನೋ ನೋ, ಆತುರ ಪಡಬೇಡಿ. ನನಗೆ ಶೂಟ್ ಮಾಡೋದ್ರಿಂದ ನಿಮಗೆ ಯಾವ ಲಾಭನೂ ಸಿಗೋದಿಲ್ಲ. ಅದೇ ನಾನು ಜೀವಂತವಾಗಿದ್ರೆ ನಿಮಗೆ ಉಪಯೋಗ ಆಗ್ತೀನಿ. ಶೂರ್, ಖಂಡಿತ. ಕೆಲಸ ಮಾಡೋರು ಕಷ್ಟ ಗೊತ್ತಿಲ್ಲದೆ ಬೆವರು ಬರದಲ್ಲಿ ಸುಲಭವಾಗಿ ಸಿಕ್ಕಿರೋ ಹಣ. ಇದು ಬ್ಯಾಂಕ್ಗೆ ಬಂದಿರೋ ಹೊಸ ಕರೆನ್ಸಿ. ಒಂದು ಸಾರಿನೂ ಇದನ್ನ ಉಪಯೋಗ ಮಾಡಿಲ್ಲ. ಅದರಿಂದ ಟ್ರಾನ್ಸಾಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಈ ಸೀರಿಯಲ್ ನಂಬರ್ ಇಟ್ಕೊಂಡು ಬ್ಯಾಂಕಲ್ಲಿ ಕಂಡಿಡಿದು ಬಿಡ್ತಾರೆ. ವೆರಿ ಡೇಂಜರಸ್. ಸ್ವಲ್ಪ ದಿನ ಈ ಹಣನ ಖರ್ಚು ಮಾಡಬೇಡಿ. ಹೇ, ಅದೆಲ್ಲ ಆಗಲ್ಲ. ನಮ್ಗೆ ಈ ದುಡ್ಡು ತುಂಬಾನೇ ಎಮರ್ಜೆನ್ಸಿ. ಕ್ಯಾಶ್ ಎಮರ್ಜೆನ್ಸಿ ಆಗಬೇಕು ಅಂದ್ರೆ ಅದಕ್ಕೊಂದು ದಾರಿ ಇದೆ. ಏನ್ ದಾರಿ? ಈ ನೋಟ್ಗಳನ್ನ ತಗೊಂಡು ಯಾರಾದ್ರೂ ಹಳೆ ನೋಟ್ಗಳನ್ನ ಕೊಡಬೇಕು. ಅದೊಂದೇ. ಈಗಿರೋ ಸಮಯಕ್ಕೆ ನೀವು 3 ಜನನು ಇಮಿಡಿಯೇಟ್ ಆಗಿ ಸ್ಟೇಟ್ನ ಬಿಟ್ಟು ಹೋಗ್ಬೇಕು. ಇದೆಲ್ಲದಕ್ಕೂ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೆ ಬದಲಾಗಿ ನಾವೇನ್ ಮಾಡ್ಬೇಕು? ಪ್ರಾಫಿಟ್ ಸಿಗೋ ಬಿಸ್ನೆಸ್ನಲ್ಲೇ ನನಗೆ ತುಂಬಾ ಆಸಕ್ತಿ. ಈ ದುಡ್ಡನ್ನ 4 ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಾ? ಏನು? ಇಲ್ಲ, ಅದು ಈಗ ಆಗಲ್ಲ. ಏಯ್, ಇಷ್ಟು ಹಣದ ಜೊತೆ ನಿಮ್ಮನ್ನು ಸೇಫ್ ಮಾಡಿದ್ರೆ ನನಗೇನ್ ಲಾಭ? ಸರಿ, ಈ ದುಡ್ಡನ್ನ ನಾವು 4 ಭಾಗ ಮಾಡೋಣ. ಆಮೇಲೆ ನೋಟು ಬದಲಾಯಿಸಕ್ ಬರೋರ್ಗೆ ಕಮಿಷನ್ ಕೊಡಬೇಕು. ಕಮಿಷನ್? ಅದೆಷ್ಟು? ಅದು ನಾವು ಮಾತಾಡ್ಕೊಂಡು ಡಿಸೈಡ್ ಮಾಡೋಣ. ಅದಕ್ಕೂ ಮೊದಲು ಇದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ಎಣಿಸ್ ನೋಡಬೇಕು. ಸರಿ, ಓಕೆ. ಅವ್ರು ತಗೊಂಬರೋ ದುಡ್ಡು ಒರಿಜಿನಲ್ ಇಲ್ವಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನೆಲ್ಲ ನಾವು ಚೆಕ್ ಮಾಡಿ ತಾನೇ ತಗೊಳ್ಳೋದು. ಮೊದ್ಲು ಆ ಕಾರನ್ನ ರೆಡಿ ಮಾಡಿ ಇಲ್ಲಿಗೆ ತಗೊಂಡ್ ಬರ್ಬೇಕು. ಟೂಲ್ಸ್ ಸ್ಟೋರ್ ರೂಮ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಏಯ್, ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಏನಕ್ಕೋ? ಆ ಮನುಷ್ಯ ಹೇಳಿದ್ದು ನಿಜಾನೇ. ಈ ದುಡ್ಡನ್ನ ನಾವು ಆಚೆ ತೆಗೆದ್ರೆ ಖಂಡಿತವಾಗ್ಲೂ ಸಿಗಾಕೋತೀವಿ. ನಮ್ಗೀಗ ಬೇರೆ ದಾರಿ ಇಲ್ಲ ಕಣೋ. ಈಗ ತಾನೇ ಜ್ಞಾಪಕ ಬಂತು, ಟೂಲ್ಸ್ ಇಲ್ಲಿ ಇಲ್ಲ. ನಾವೊಂದ್ ಕೆಲಸ ಮಾಡೋಣ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಎಕ್ಸ್ ಮಿಲಿಟರಿ ಅವ್ರ ಮನೆ ಇದೆ. ಅಲ್ಲಿಂದ ಗಾಡಿ ಲಿವರ್ನ ಮತ್ತೆ ನೀನ್ ಕೇಳಿದ್ದ ಗುಂಡೂನು ಕೂಡ ರೆಡಿ ಮಾಡೋಣ. ನಾವೆಲ್ಲ ಈಗ ಫ್ರೆಂಡ್ಸ್ ಆದ್ಮೇಲೆ ನಿಮ್ಮ ಒರಿಜಿನಲ್ ಹೆಸರುಗಳನ್ನ ಹೇಳಿ. ಅರುಣ್.
ಉಮರ್. ಸೂರ್ಯ. ಹ್ಮ್ ಸೂರ್ಯ. ಸೂರ್ಯ. ಕಾರನ್ ಬೀಗ ತಗೊಂಡು ಉಮರ್ ನನ್ ಜೊತೆ ಬಾ ಬಾ. ಹೋಗ್ಲಾ? ತಗೋ. ಈ ಸೀಸನ್ ಅಲ್ಲಿ ಟೂರಿಸ್ಟ್ಗಳೆಲ್ಲ ಬಂದು ತುಂಬಿಕೊಂಡ್ರಲ್ಲಿ ದೇವ್ರೆ. ಲೇ ಮನ್ಮತ, ಯಾವಾಗ ನೋಡಿದ್ರು ಮೊಬೈಲ್ ನೋಡ್ಕೊಂಡಿರ್ತೀಯಲ್ಲ, ಈ ರೆಸಾರ್ಟ್ ಅಲ್ಲಿ ನಿಂಗೆ ಮಾಡಕ್ಕೇನು ಕೆಲಸನೇ ಇಲ್ವಾ? ನೀನು ಮಾಡ್ತಾ ಇರೋದು ನೋಡ್ತಾ ಇದ್ರೆ ನೀನು ಈ ರೆಸಾರ್ಟ್ಗೆ ಓನರು, ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋ ಆಳು ಅನ್ನೋ ಹಾಗಾಗಿದ್ಯಲ್ಲೋ. ಕೈ ತೆಗಿ. ನಾನು ಅರ್ಜೆಂಟಾಗಿ ನೆಲ್ಲ ಎಸ್ಟೇಟಿಗೆ ಹೋಗ್ಬೇಕು. ಕರೆಕ್ಟಾಗಿ ಚೆಕ್ಔಟ್ ಟೈಮ್ ನೋಡ್ಕೊಂಡು ನೆನ್ನೆ ಬಂದು ಪಾರ್ಟಿಗಳ ಹತ್ರ ರೆಂಟ್ ಇಸ್ಕೊಂಡು ಕಳ್ಸ್ಕೊಡು. ಡೇಂಜರ್ ಆಗಿರೋ ಪಾರ್ಟಿ ಯಾರಾದ್ರೂ ಬಂದ್ರೆ ರೂಮ್ ಕೊಡಬೇಡ. ಅವ್ರು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ನೀನ್ ರೂಮ್ ಕೊಡಬೇಡ. ನಮ್ಗದು ಬೇಡವೇ ಬೇಡ. ಅರ್ಥ ಆಯ್ತಾ? ಇನ್ಮೇಲೆ ಇಲ್ಲಿ ಯಾರೇ ಬಂದು ರೂಮ್ ಕೇಳಿದ್ರು ಸೆಟಪ್ಪ ಅಥವಾ ಒರಿಜಿನಲ್ ತಿಳ್ಕೊಂಡೇ ರೂಮ್ ಕೊಟ್ರೆ ಸಾಕಲ್ವಾ ಸರ್? ನೀನ್ ಯಾರನ್ನು ಏನು ಕೇಳಬೇಡ, ಮೊದ್ಲಿಂದ ಹೋಗ. ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಏನ್ ಹೇಳ್ಬೇಕು? ಏಯ್ ಬೈಲೆ, ಈ ಗ್ಲಾಸ್ ಎಲ್ಲ ನಿನಗ್ ಬೇಕಾಗಿಲ್ಲ. ಮೊದ್ಲೋಗಿ ರೂಮ್ ಕ್ಲೀನ್ ಮಾಡು. ಹಾ ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾವಾಗ್ಲಾರು ಒಂದ್ಸತಿ ಅವಳನ್ನ ಹೊರಗೆ ತೆಗಿತೀನಿ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಟೂಲ್ಸ್ ಎಲ್ಲ ಖಂಡಿತ ಇಲ್ಲಿರುತ್ತೆ. ಆಮೇಲೆ ನಿನಗೆ ಬೇಕಾಗಿರೋ ಗುಂಡು ನಾನು ಈಗಲೇ ಬರ್ತೀನಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿ ಸಿಟಿ ಒಳಗೆ ಯಾರಾದ್ರೂ ಸಂದೇಹ ಪಡೋ ಹಾಗಿದ್ರೆ ಆ ಡೀಟೇಲ್ಸ್ ಮತ್ತೆ ಫೋಟೋಗ್ರಾಫ್ಸ್ನ ಇಮಿಡಿಯೇಟ್ ಆಗಿ ಮೇಲ್ ಮಾಡಿ. ಹಾ ಸರ್, ನಾವು ಹುಡುಕ್ತಿರೋ ಬ್ರೌನ್ ಓಮಿನಿ ಇವತ್ತು ಬೆಳಗ್ಗೆ 5:45ಕ್ಕೆ ನಮ್ಮ ಪೊಲೀಸ್ ಚೆಕ್ ಪೋಸ್ಟ್ನ ದಾಟ್ ಹೋಗಿದೆ ಸರ್. ಅಂದ್ರೆ ಬಾರ್ಡರ್ ರೀಚ್ ಆಗಿದೆ ಅಂತ? ಎಸ್ ಸರ್. ಆದ್ರೆ KA 18405 ಅನ್ನೋ ನಂಬರ್ ತುಮಕೂರಲ್ಲಿರುವ ಹರಿಕುಮಾರ್ ಅನ್ನೋರ ಇಂಡಿಕಾ ಕಾರ್ ನಂಬರ್ ಸರ್. ಹಾಗಾದ್ರೆ ಓಮ್ನಿಲಿ ಸುತ್ತಾಡ್ತಿರೋ ಕೊಳ್ಳೆ ಹೊಡೆದವ್ರನ್ನ ನಾವು ಆದಷ್ಟು ಬೇಗ ಹಿಡಿಬೇಕು. ಓಕೆ ಸರ್. ಗೆಟ್ ರೆಡಿ ಫಾರ್ ದ ಚೇಸ್. ಗಾಡಿ ಎಲ್ಲಿದೆ ನೋಡಿ, ಅಲ್ಲಿದೆ. ಅಲ್ಲ, ಈ ನಂಬರ್ ಫೇಕ್ ಅಲ್ವಾ? ಹೌದು ಅಂಕಲ್. ಒರಿಜಿನಲ್ ಒಳಗಿದೆ. ಒಂದು ರೌಂಡ್ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ, ಅದೇ ಬೆಸ್ಟ್. ಸ್ಟಾರ್ಟ್ ಮಾಡೋಣ. ನೀವು ಫಸ್ಟು. ಚಿಯರ್ಸ್. ಚೆಸ್. ಚಿಯರ್ಸ್. ನೀವು 3 ಜನನು ತಿಕ್ ಫ್ರೆಂಡ್ಸಾ? ಅದು ನನ್ನ ಫ್ರೆಂಡು ಸೂರ್ಯ, ಅವನ ರೂಮ್ಮೇಟು ಅರುಳ್. ಹಾಗಾದ್ರೆ ಅವರಿಬ್ರು ತಾನೇ ತುಂಬಾ ಕ್ಲೋಸು? ಹೌದು. ಹಾಗಾದ್ರೆ ನಾನು ಯೋಚನೆ ಮಾಡಿದೆ ಸರಿ ಇದೆ. ಏನದು? ನೀನು ಆ ಸೂಟ್ ಕೇಸ್ನ ಎತ್ತಬೇಕಾದ್ರೆ ಹಣ ಎಲ್ಲ ಕೆಳಗಡೆ ಬಿತ್ತು? ಅದು
ಸೂಟ್ ಕೇಸ್ ಓಪನ್ ಆಗಿದ್ದು ನಂಗೆ ಗೊತ್ತಾಗಿಲ್ಲ. ಅದು ತೆಗೆದಿಟ್ಟಿದ್ದಲ್ಲ, ಬೇಕು ಅಂತಾನೆ ತೆಗೆದಿಟ್ಟಿರು. ನಾನೇ ನಿನ್ನನ್ನು ಕಾಪಾಡೋಕ್ಕೋಸ್ಕರ. ಸೂಟ್ ಕೇಸಲ್ಲಿ ಹಣ ಇದೆ ಅಂತ ನನಗೇ ಗೊತ್ತಾಯಿತು ಅಂತ ನೀನು ಯೋಚನೆ ಮಾಡ್ತಿದೀಯಾ? ಕರೆಕ್ಟಾ? ಲೇ, ನೀನ್ ಸೆಂಟಿಮೆಂಟ್ ಆಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಉಮರ್ನ ಅವಾಯ್ಡ್ ಮಾಡ್ಲೇಬೇಕು. ಅವನಿಗೀಗ ಏನಂತ ಹೇಳಿ ಅವಾಯ್ಡ್ ಮಾಡ್ತೀಯಾ? ಇಲ್ಲಿಂದ ಹೋಗಿದ ತಕ್ಷಣ ಏನೋ ಒಂದ್ ಸ್ವಲ್ಪ ಅವನು ಕೊಟ್ಟು ಅವನನ್ನ ಕಳಿಸ್ಬಿಡೋಣ. ಈ ವಿಷಯದಲ್ಲಿ ಅವನೇನು ದೊಡ್ಡದಾಗಿ ಕಿತ್ತಾಕಿಲ್ಲ, ತಿಳ್ಕೊ. ನಾನು ಆಗ್ಲೇ ಹೇಳ್ದೆ ತಾನೆ ಅವನ್ನ ಕರೆಯೋದು ಬೇಡ ಅಂತ. ಲೇ, ವಿಷಯ ಸ್ಮೂತ್ ಆಗಿ ಮುಗಿಯೋದಕ್ಕೆ ಇನ್ನೊಬ್ಬ ಬೇಕಾಗಿತ್ತು. ಅದಕ್ಕೋಸ್ಕರನೇ ಅವನನ್ನ ಕರೆದಿದ್ದು. ಅದಕ್ಕೆ ಅವನ್ಗೆ ಎಷ್ಟು ಕೊಡ್ಬೇಕೋ ಅಷ್ಟು ಕೊಟ್ಬಿಡೋಣ. 3ರಲ್ಲಿ 1 ಶೇರ್ ಬೇಕು ಅಂದ್ರೆ ಸಾಯಿಸ್ಬಿಡೋಣ. ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸಾಯಿಸ್ಬಿಟ್ಟು ಹೋಗೋ ದಾರಿಲಿ ಎಲ್ಲಾದ್ರೂ ಸುಟ್ಟಾಕ್ಬಿಟ್ಟು ಹೋಗ್ಬಿಡೋಣ. ಅದಾದ್ಮೇಲೆ ಈ ದುಡ್ಡನ್ನ ನಾವಿಬ್ರು ಶೇರ್ ಮಾಡ್ಕೊಂಡ್ರೆ ಆಯ್ತು. ಈಗ ನಿನ್ನ ಹತ್ರ 2 ದಾರಿ ಮಾತ್ರ ಇದೆ. ಚಿಕ್ಕ ಗಾಯ ಕೂಡ ಆಗದೆ ಅವರಿಂದ ನೀನು ಹೇಗಾದ್ರೂ ಜೀವಂತವಾಗಿ ತಪ್ಪಿಸ್ಕೊಳ್ಳೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಅವ್ರು ಕೊಲ್ಲೋದಕ್ಕೆ ಮುಂಚೆ ನೀನು ಅವ್ರನ್ನ ಕೊಲ್ಲಬೇಕು. ಅದಾದ್ಮೇಲೆ ಆಗೋ ಡೀಲು ನಿನಗೂ ನನಗೂ ಮಾತ್ರ. ಆ ಹಣನ 2 ಶೇರ್ ಮಾಡೋಣ. ಒಂದು ನೀನು, ಇನ್ನೊಂದು ನಾನು. ಆದರೆ ಅದು ಹೇಗೆ ನಾನು ಮಾಡೋದು? ಶಕ್ತಿಯಿಂದ ಮಾತ್ರ ಅಲ್ಲ, ಬುದ್ಧಿಯಿಂದ ಗೆಲ್ಲಬೇಕು. ಮೊದಲು ಅವರಿಬ್ರನ್ನ ಬೇರೆ ಬೇರೆಯಾಗಿ ಮಾಡಬೇಕು. ಎಲ್ಲ ಗೊತ್ತಿರೋ ಥರ ತೋರಿಸ್ಕೋಬೇಡ. ನನ್ನ ಜೊತೆ ಇರು. ಇನ್ ಮುಂದೆ ಆಡೋ ಆಟನ ನಾನು ಆಡ್ತೀನಿ. ಹಾ, ಎಷ್ಟಿದೆ? ಕರೆಕ್ಟಾಗಿ 10 ಕೋಟಿ. ಅದನ್ನ 4 ಭಾಗ ಮಾಡಿದ್ರೆ ಒಬ್ಬನಿಗೆ 2.5 ಬರುತ್ತೆ. ಛೇ, 3 ಭಾಗ ಇದ್ದಿದ್ರೆ. ಏಯ್, ಅದಿವಾಗ ಆಗೋದಿಲ್ಲ ಅಲ್ಲ. ಹೌದು, ನೀನೆಲ್ಲೋಗಿದ್ದೆ? ನಾನೀ ಜಾಗನ ಸುತ್ತಿ ನೋಡ್ತಾ ಇದ್ದೆ. ಈ ಸಕ್ರಿಯ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ಅಂತ. ಏನಾದ್ರೂ ಡೀಟೇಲ್ ಸಿಕ್ತಾ? ಇಲ್ಲ, ಏನೂ ಸಿಗ್ಲಿಲ್ಲ. ಆ ವ್ಯಕ್ತಿ ಬಗ್ಗೆ ಏನಾದ್ರೂ ತಿಳ್ಕೋಬೇಕು ಅಂದ್ರೆ ಆ ವ್ಯಕ್ತಿನೇ ಹೇಳ್ಬೇಕು. ಹಾ, ಬಾ. ನಾನು ಯಾವ್ದಾದ್ರು ಒಂದು ವಿಷಯ ಕೈ ಇಟ್ಟರೆ ಆ ಕೆಲಸ ಮುಗಿಸಿ ಈ ಸಕ್ರಿಯ ವಾಪಸ್ ಬರೋದು. ಜೊತೆಗೆ ನೋಡು, ಗುಂಡನ್ನು ತಂದಿದ್ದೀನಿ. ಬನ್ನಿ.
ಹೌದು, ದುಡ್ಡೆಲ್ಲ ಎಣಿಸೋದ್ರಲ್ಲ, ಎಷ್ಟಿದೆ? 10 ಕೋಟಿ ಕರೆಕ್ಟಾಗಿದೆ. ಹಾಗಾದ್ರೆ ನಾನು ಪಾರ್ಟಿನ ಕರಿತೀನಿ. ಈ ಕ್ಷಣದಿಂದನೇ ಡೀಲ್ನ ಪ್ರಾರಂಭ ಮಾಡೋಣ. ಶುರು ಮಾಡೋಣ. ಅದೇನೇ ಸೇಫ್. ತಗೋ, ಇಡ್ಕೋ. ನಾಳೆ ಬೆಳಿಗ್ಗೆ ಕ್ಯಾಶ್ ಜೊತೆ ಅವ್ರು ಬರ್ತಾರೆ. 8 CR ಜೊತೆ. 8 ಸೀನಾ? ಮಿಕ್ಕಿದ 2 ಕೋಟಿ ನೀವು ಸೇಫ್ ಆಗಿರೋದಕ್ಕೋಸ್ಕರ ಅವ್ರು ತಗೊಳ್ತಾ ಇರೋ ರಿಸ್ಕು. ನಿಮ್ಗೆ ಅವ್ರು ಕೊಡ್ತಾ ಇರೋ ಆ ದುಡ್ಡನ್ನ ನೆಕ್ಸ್ಟ್ ಮಿನಿಟ್ಲಿಂದ ನೀವು ಅದನ್ನು ಖರ್ಚು ಮಾಡ್ಬೋದು. ಆದ್ರೆ ಈ ದುಡ್ಡನ್ನ ಅವ್ರು ಬದಲಾಯಿಸೋಕೆ ಅವ್ರಿಗೆ ಟೈಮ್ ಆಗುತ್ತೆ. ನಾವೀಗಿರೋ ಪರಿಸ್ಥಿತಿಲಿ ನಮ್ಗೆ ಇದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಜಾಸ್ತಿ ಲಾಭನ ಎದುರು ನೋಡಿದ್ರೆ ನಮ್ಮ ಸಿಚುಯೇಷನ್, ಆಮೇಲೆ ನಮ್ಮ ಸೇಫ್ಟಿ, ಅದೆಲ್ಲ ಯೋಚನೆ ಮಾಡಬೇಕು. ಸರಿ, ನಾವಿದನ್ನ ಕನ್ಫರ್ಮ್ ಮಾಡ್ಬಿಡೋಣ. ಟೈಮ್ ಆಯ್ತು, ಅಶ್ವಾಗ್ಲಿಲ್ವಾ? ಎಲ್ಲಾರು ಕೈ ಜೋಡಿಸಿದ್ರೆ ಅಡ್ಗೆನ ಬೇಗ ರೆಡಿ ಮಾಡ್ಬೋದು. ಬನ್ನಿ. ಆ ಓಮ್ನಿ ಇದುವರೆಗೂ ಕರ್ನಾಟಕ ಚೆಕ್ ಪೋಸ್ಟ್ನ ಕ್ರಾಸ್ ಮಾಡಿಲ್ಲ. ಅದು ಚಿನ್ನಕುಲಂ ಚೆಕ್ ಪೋಸ್ಟ್ನ ದಾಟಿ ಇವಾಗ 6 ಅವರ್ ಆಗಿದೆ ಸರ್. ಒಂದು ಬೇರೆ ಯಾವುದಾದ್ರೂ ಗಾಡೀಲಿ ಅವರು ಬಾರ್ಡರ್ನ ಕ್ರಾಸ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ಬಾರ್ಡರ್ ಪಕ್ಕದ ಸ್ಟೇಟಲ್ಲಿ ಅವರು ಉಳ್ಕೊಂಡಿರ್ಬೋದು. ಅವಾಗ ಅವನ ಕಂಡಿಡಿಯಕ್ಕೆ ಚಾನ್ಸ್ ಇದೆಯಲ್ವಾ ಸರ್? ಎಸ್. ಗೆಟ್ ರೆಡಿ. Yes, come on, yes. Come on. ಇದು ನಿನಗೆ. Then cheers. Cheers. ಗ್ಯಾಸ್ ಖಾಲಿ ಆಗೋಯ್ತು ಅನ್ಕೊಂತ. ಅದನ್ನ ಮರ್ತ್ಬಿಟ್ಟೆ. ಚಿಂತೆ ಮಾಡ್ಬಿಡಿ, ಸ್ಟಾಕ್ ಇದೆ, ಆಚೆ ಇದೆ. ನಾವು ಹೋಗಿ ತಗೊಂಬರೋಣ. ಎಸ್. ಎತ್ತಿ. ನಿಧಾನ. ಅಂಕಲ್, ಎಸ್. ಸುತ್ತಿ ಬಳಸದೆ ಹೇಳ್ತೀನಿ, ನಾನೇನಾದರೂ ಡಬಲ್ ಗೇಮ್ ಮಾಡಿದ್ರೆ ನೀವು ನನ್ನ ಜೊತೆ ಇರ್ತೀರಾ? ಅರ್ಥ ಆಗ್ಲಿಲ್ವೇ? ಈ ದುಡ್ಡಿನ ವಿಷಯದಲ್ಲಿ ಅವರಿಬ್ಬರನ್ನ ಅವಾಯ್ಡ್ ಮಾಡಿಬಿಟ್ಟು ನಮ್ಮಿಬ್ಬರ ನಡುವೆ ಒಂದು ಡೀಲ್, ಏನು ಹೇಳ್ತೀರಾ? ನಿಮಗೆ ಓಕೆ ಅಂದರೆ ಈ ದುಡ್ಡನ್ನ ನಾವಿಬ್ಬರು ಮಾತ್ರನೇ ಶೇರ್ ಮಾಡ್ಕೊಳ್ಳೋಣ, ಓಕೆನಾ? ಏನೇ ಆದರೂ ಅವರೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ? ಅದೆಲ್ಲ ಸರಿನೇ.
ಆದರೆ 5 ಭಾಗಗಳಾಗಿ ಶೇರ್ ಮಾಡಿದ್ರೆ ನಾನು ಅನ್ಕೊಂಡೆ ಎಷ್ಟೋ ವಿಷಯಗಳನ್ನ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆಲ್ಲ ಕೊಂದು ಬಿಡೋಣ. ರಕ್ತ ಜೊತೆ ಆಡೋ ಆಟಕ್ಕೆ ನಾನು ನಿಂತ್ಕೊಳ್ಳಲ್ಲ. ರಕ್ತದಲ್ಲಿ ಆಟ ಆಡೋದೆಲ್ಲ ನಾನು ನೋಡ್ಕೊಳ್ತೀನಿ. ದುಡ್ಡಿನ ಅವಶ್ಯಕತೆ ನನಗೂ ಇದೆ, ಆದರೆ ಅವರನ್ನ ಇಲ್ದೇ ಇರೋ ಹಾಗೆ ಮಾಡೋದಕ್ಕೆ ನಾನು ರಿಸ್ಕ್ ತಗೊಳ್ಳಲ್ಲ. ಅಯ್ಯೋ ಬೇಡ, ನೀವು ಜೊತೇಲಿ ಇದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಡೀಲ್. ಡೀಲ್. ಓಕೆ. ಏಯ್, ನೀನು ಈ ಚಿಕನ್ನ ಕಟ್ ಮಾಡು. ಹಾಂ. ಅಂಕಲ್, ಚಾಕು ಎಲ್ಲಿ? ಇಲ್ಲ, ಚಿಕನ್ ಕಟ್ ಮಾಡಬೇಕು. ಚಾಕುನ ಶಾರ್ಪ್ ಆಗಿದೆ, ಹುಷಾರು. ನಾನು ಈಗಲೇ ಬರ್ತೀನಿ. ಏನೋ ತುಂಬಾ ಯೋಚನೆ ಮಾಡ್ತಾ ಅದು ಇದೀಯಾ? ಏನೂ ಇಲ್ಲ. ಹೇಳ್ತೀನಿ, ಆದ್ರೆ ತಪ್ಪಾಗಿ ತಿಳ್ಕೊಬೇಡ. ಹುಚ್ಚುಚ್ಚಂತಡೆ ನಡ್ಕೋಬೇಡ. ಏನು? ನೀನ್ ಇಲ್ಲಿಂದ ಜೀವಂತವಾಗಿ ಹೇಗೆ ಹೊರಗಡೆ ಹೋಗ್ಬೇಕು ಅಂತ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು. ಜೊತೆಲೇ ಇದ್ಕೊಂಡು ನಿನಗೆ ದ್ರೋಹ ಮಾಡಿದ್ರೆ ಅವ್ರನ್ನ ನೀನು ಸುಮ್ಮನೆ ಬಿಡ್ತೀಯಾ? ಬಿಡೋದಿಲ್ಲ. ಒಂದು ಫ್ರೆಂಡ್ಶಿಪ್ ಅಲ್ಲೋ ಒಂದು ಬಿಸ್ನೆಸ್ ಅಲ್ಲೋ ದ್ರೋಹ ಇರ್ಕೊಡುದು ಅಲ್ವಾ? ಆದ್ರೆ ಆ ಥರ ಒಂದು ಸಿಚುವೇಶನ್ನು ನಿಮ್ಮ 3 ಜನರ ಮಧ್ಯೆ ಬಂದ್ರೆ ಅದು ಅವ್ರ ಥರ ಇಲ್ಲ, ಅವ್ರ ಆ ಥರ ಮಾಡೋದಿಲ್ಲ. ನೀನ್ ಆ ಥರ ಮಾಡೋಲ್ಲ, ಓಕೆ. ಆದ್ರೆ ಅವ್ರುಗಳು ಪ್ಲಾನ್ ಮಾಡಿರೋದು ಜೊತೆಗಿರೋರ್ನ ಇಲ್ಲ ಅನ್ಸಿ ದುಡ್ಡನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ನಾನು ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ರೂ ಅವ್ರವ್ರ ಐಡಿಯಾಸ್ಗಳನ್ನ ಬೇರೆ ಬೇರೆಯಾಗಿ ನನ್ನ ಹತ್ರ ಹೇಳಿದ್ರು. ಆದರೆ ಕೆಲಸ ಮುಗಿದ ಮೇಲೆ ಜೊತೆಲಿರೋರನ್ನ ಇಲ್ಲದೆ ಇರೋ ರೀತಿನೂ ಮಾಡ್ತಾರೆ. ಇಂಥವ್ರ ಜೊತೆ ನಾನು ಯಾವ ರೀತಿ ಇರಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮುಗಿದ ಮೇಲೆ ನನ್ನನ್ನು ಮುಗಿಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರೆ ಏನ್ ಹೇಳ್ತೀಯ? ನಾನು ನಿನ್ನ ನಂಬೋದು ಅನ್ಕೊಳ್ತೀನಿ, ಅದನ್ನೇ ನಿನ್ನ ಹತ್ರ ಹೇಳಿದೆ. ನಾನು ಯೋಚನೆ ಮಾಡಿ ನೋಡಿದಾಗ ನಿನಗೆ ಒಂದೇ ಒಂದು ದಾರಿ ಇದೆ. ನಿನ್ನನ್ನು ಮುಗಿಸೋಕೆ ಅವ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಮೊದಲು ನೀನೇ ಅವ್ರನ್ನ ಮುಗಿಸ್ಬೇಕು. ಒಂದಂತೂ ಸತ್ಯ, ಅವರಿಬ್ಬರ ಸಾವು ಯಾವ ಗಳಿಗೆಲ್ಲಿ ಬೇಕಾದರೂ ಇಲ್ಲಿ ನಡಿಬೋದು. ಹುಷಾರಾಗಿರೋ, ಬಿ ಅಲರ್ಟ್.
ಸ್ಲಿಪ್ ಆಗಿ ಕೆಳಗೆ ಬಿದ್ದಾಗ ಚಾಕು ಕೈ ಕುಯ್ಕೊಂಡ್ಬಿಡ್ತು. ಕತ್ ಮೇಲೆ ಬೀಳಿಲ್ವಲ್ಲ, ಅದೇ ಸಂತೋಷ. ಬಾ, ಔಷಧಿ ಹಚ್ತೀನಿ ಬಾ. ಸ್ವಲ್ಪ ಹೊತ್ತು ನಿನ್ ಕೈ ಅಲ್ಲಾಡಿಸ್ಬೇಡ. ಏನು ತೊಂದರೆ ಇಲ್ಲ, ರೆಸ್ಟ್ ಮಾಡಲಿ. ನಾವು ಹೋಗಿ ಫುಡ್ ರೆಡಿ ಮಾಡೋಣ. ಬನ್ನಿ. ಸರಿ. ತಗೊಳ. ಉಮರ್ ನೀರ್ ಬೇಕು ಅಂತ ಕೇಳ್ದ. $10 ಕೋಟಿ ಹಣ ಇದೆ ಅಂದಮೇಲೆ ಬುದ್ಧಿ ನಿನಗೆ ಮಾತ್ರ ಅಲ್ಲ, ಅವ್ರಿಗೂ ಇದೆ. ತಗೋ ನೀರು. ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ. ಶರ್ಟ್ ಹಾಕೊಂಡ್ರೆ ಕೆಲಸ ಆಗೋದೇ ಇಲ್ಲ. ಲೇ, ನೀನ್ ಸ್ವಲ್ಪ ರೆಸ್ಟ್ ತಗೊಳ್ಳೋ. ಬಾ, ನಾವು ಹೋಗೋಣ. ಕಮಾನ್, 3 ಪೆಗ್ಗು ಮಿಕ್ಕಿದೆ. ಒಟ್ಟಿಗೆ ಫುಲ್ ಬಾಟ್ಲು ಖಾಲಿ. ಏನಾಯ್ತು? ನಿನ್ನ ಐಡಿಯಾ ವರ್ಕೌಟ್ ಆಗ್ತಿದ್ಯಾ? ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆಯಲ್ಲ? ಟೈಮ್ ಇದೆ ಅಂತ ಕಾಯ್ಕೊಂಡಿರೋದ್ರ ಬದಲು ಇರೋ ಟೈಮು ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ.
ಎಸ್, ಕೂತ್ಕೋ. ತಗೋ. ಯಾಕೆ ಯಾರು ಏನು ತಿಂತಾನೆ ಇಲ್ಲ? ಸರ್, ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಬೈಪಾಸ್ ಇದೆ ಅಂತ ಸರ್. ರೋಡ್ ಸ್ವಲ್ಪ ಸರಿ ಇಲ್ಲ, ಆದ್ರೆ ಅಲ್ಲಿಂದ ಹೋದ್ರೆ ಚಿನ್ನಕಲಂಗೆ ಬೇಗ ತಲುಪ್ತೀವಿ ಸರ್. ಅಷ್ಟೊತ್ತಲ್ಲಿ ನೈಟ್ ಆಗಿರುತ್ತೆ. ಕತ್ಲಾದ್ಮೇಲೆ ಆ ರೂಟಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ. ಒಂದ್ ವೇಳೆ ನೀವು ಹೇಳಿರೋ ತರ ಅವರಲ್ಲಿ ಕ್ಯಾಂಪ್ ಹಾಕಿದ್ರೆ? ನಾಳೆ ಅನ್ನೋ ಒಂದಿನ ಮುಗಿಯೋದ್ರೊಳಗೆ ಅವ್ರು ನಮ್ಮ ಕೈಗೆ ಸಿಕ್ಬಿಡ್ತಾರೆ. ಗನ್ ಕೈಯಲ್ಲಿರೋದು ರಕ್ಷಣೆ ಮಾಡ್ಕೊಳಕ್ಕ ಇಲ್ಲ? 10 ಕೋಟಿ ನನ್ನ ಕೈ ತಪ್ಪಿ ಹೋಗ್ಬಾರ್ದು ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ ಕೊಲೆನೂ ಮಾಡ್ತೀನಿ, ಯಾರಾಗಿದ್ರೂ. ನಿನ್ನಲ್ಲಿರೋ ಆತ್ಮಸ್ಥೈರ್ಯ, ಭಯ ಪಡೆದೇ ಇರೋ ನಿನ್ನ ಧೈರ್ಯ ಯಾವಾಗ್ಲೂ ಯಶಸ್ಸನ್ನೇ ಕೊಡುತ್ತೆ. ತಗೋ. ಏನು? ಏನಾಯ್ತು? ಲೇ, ಏನಿಲ್ಲ, ನೀನ್ ಮಲ್ಕೋ. ನಿದ್ದೆನೆ ಬರಲಿಲ್ಲ. ಏನೋ ತುಂಬಾನೇ ಯೋಚನೆ ಮಾಡ್ತಾ ಇದೀಯಾ? ಒಂದು ಒಳ್ಳೆ ಚಾನ್ಸ್ ಸಿಗ್ಲಿ ಅಂತಾನೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಮನಸ್ಸಿನಲ್ಲೂ ಏನೇನೋ ಪ್ಲಾನ್ ಇದೆ ಅನ್ನಿಸ್ತಾ ಇದೆ. ಓಪನ್ ಮಾಡಿದ ಆ ಎಣ್ಣೆ ಬಾಟಲ್ ಇನ್ನೂ ಇದೆಯಲ್ಲ, ಆದ್ದರಿಂದನೇ ನಮ್ಮ ಪ್ಲ್ಯಾನ್ನ ವರ್ಕೌಟ್ ಮಾಡ್ಕೋಬೇಕು. ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. 10 ಕೋಟಿ ರೂಪಾಯಿ ಕೈಯಲ್ಲಿರೋದ್ರಿಂದಲೇ ಎಲ್ಲರಿಗೂ ಒಂಥರ ಟೆನ್ಷನ್ ಅನ್ಸುತ್ತೆ.
ಓ, ನಿಮ್ಗಳನ್ನೆಲ್ಲ ಟೆನ್ಷನಿಂದ ರಿಲೀಫ್ ಮಾಡೋಕ್ಕೋಸ್ಕರ ಅಂತ ಬಂದಿರೋಳು. ಹಲೋ ಮೈ ಡಿಯರ್. ಹಲೋ, ಹೇಳಿ. ವೇರ್ ಆರ್ ಯು? ತುಂಬಾ ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಟ್ರಿಪ್ ಹೋಗಿದ್ದೆ, ಬೆಳಗ್ಗೆ ತಾನೇ ಬಂದೆ. ತುಂಬಾ ಟಯರ್ಡ್ ಆಗಿತ್ತು, ಅದಕ್ಕೆ ಮಲಗ್ಬಿಟ್ಟೆ. ನಿದ್ರೆನ ತ್ಯಾಗ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿದೀಯಾ? ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಆಮೇಲೆ ತಕ್ಷಣ ಹೊರಟಿಲ್ಲಿಗೆ ಬಾ. ಈಗ್ಲಾ? ನಾನ್ ನಾಳೆ ಬರ್ತೀನಿ. ಈ ಸಕ್ರಿಯನ ಆಟ ನಿನ್ಗೆ ಗೊತ್ತಿದೆ ಅಲ್ವಾ? ಈಗ ಬಾ ಅಂದ್ರೆ ನೀನು ಬಂದೇ ಆಗ್ಬೇಕು. ಸರಿ, ನಾನ್ ತಕ್ಷಣ ಬರ್ತೀನಿ. ವೆರಿ ಗುಡ್. ತಕ್ಷಣ ಹೊರಟಿಲ್ಲಿಗೆ ಬಾ. ಇಲ್ಲಿ ನನಗೆ ಬೇಕಾಗಿರೋ ಫ್ರೆಂಡ್ಸ್ ಬಂದಿದ್ದಾರೆ. ತುಂಬಾ ಚಳಿ ಆಗ್ತಿದೆ ಅಂತ ಎಲ್ಲ ನಡುಕ್ತಾ ಇದ್ದಾರೆ. ಓಕೆ ಓಕೆ ಡಿಯರ್, ವಿ ಆರ್ ವೇಟಿಂಗ್ ಫಾರ್ ಯು. ಸಿಸಿಲಿ. ಹಾಯ್ ಡಿಯರ್, ಇಷ್ಟು ಬೇಗ ಬಂದ್ಬಿಟ್ಟೆ? ಮತ್ತೆ ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನಾ? ವೆರಿ ಗುಡ್. ಇವಳು ಸಿಸಿಲಿ, ಮೈ ಗರ್ಲ್ ಫ್ರೆಂಡ್. ಇನ್ಮೇಲಿಂದ ನಿಮ್ಗೂ. ಅವರು ಸೂರ್ಯ, ಅರುಳ್, ಉಮರ್. ಹಾಯ್. ಸರಿ, ನೀವೆಲ್ಲ ಮಾತಾಡ್ತಾ ಇರಿ. ನಾನು ಪಾರ್ಟಿಗೆ ಅರೇಂಜ್ ಮಾಡಿ ಬರ್ತೀನಿ. ಓಕೆ? ಸಿಸಿಲಿ, ಸ್ವಲ್ಪ ಬಾಯಿಲೆ. ಜಸ್ಟ್ ಅ ಮಿನಿಟ್. ಹಾ. ಇಲ್ಲ, ಈ ಮನುಷ್ಯನ ನಾವು ಪೂರ್ತಿಯಾಗಿ ನಂಬೋದಾ ಅಂತ ಡೌಟ್ ಆಗಿದೆ. ಲೇ, ಅವಶ್ಯಕತೆ ಇಲ್ಲದೆ ಏನೇನೋ ಯೋಚನೆ ಮಾಡ್ಬಿಡುವ. ಅವರೆಲ್ಲ ಕೆಳಗಡೆ ಇದ್ದಾರಲ್ಲ? ಹೌದು. ನಾನು ಇಲ್ಲಿರೋ ಶೆಡ್ಯೂಲ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಟೈಮ್ ಬಂತು. ನಾಳೆ ಬೆಳಿಗ್ಗೆನೆ ಹೊರಡಬೇಕು. ಪಾರ್ಟಿ ಮುಗಿಯೋದ್ರೊಳಗೆ ನಶೆ ಮತ್ತು ನಿನ್ಮಲ್ಲಿರೋ ಆಸೆ ಜಾಸ್ತಿಯಾಗಿ ಒದ್ದಾಡಿ ಕೆಳಗೆ ಬೀಳಬೇಕು. ಅದೇ ನಿನ್ನ ಕೆಲಸ. ಆಮೇಲೆ ಫಿನಿಶಿಂಗ್ ಅದನ್ನ ನಾನು ನೋಡ್ಕೊಳ್ತೀನಿ. ನಿನಗೆ ಗೊತ್ತಲ್ವಾ, ಯಾವ ಆಟದಲ್ಲೋ ಗೆಲುವು ಅನ್ನೋದು ಈ ಸಕ್ರಿಯಂಗ್ ಮಾತ್ರ ಅಂತ. ಅದರ ಲಾಭ ನಿನಗೂ ಸಿಗುತ್ತೆ. ಶೂರ್. ಇನ್ನು 1 ತಿಂಗಳು ನಾನು ಈ ಕಡೆ ಬರೋದಿಲ್ಲ. ಅಂದ್ರೆ ನಾನು ಹೋಗಿ ನೀವ್ ಬರೋವಾಗ ಬರ್ತೀನಿ. ನೋ 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 ನೋ, ನಿನ್ನನ್ನು ನಾನು ಇನ್ಮೇಲೆ ಬಿಡೋದೇ ಇಲ್ಲ. ಆ ಸಕ್ರಿಯ ಕಣ್ಗೂ ಇನ್ಮೇಲೆ ನೀನು ಬೀಳಬಾರ್ದು. ಡಾರ್ಲಿಂಗ್, ಇದರಲ್ಲಿ ನನ್ನ ಹಾಟ್ ಪಿಕ್ಚರ್ಸ್ ಎಲ್ಲ ತುಂಬಾ ತೆಗ್ದಿದ್ದೀನಿ. ನಾನಿಲ್ಲಿಂದ ಹೋದ್ಮೇಲೆ
ನೀವ್ ಈ ಪಿಕ್ಚರ್ ಎಲ್ಲ ನೋಡಿ ಮತ್ತೆ ನನ್ನನ್ನ ಇಲ್ಲಿ ಕರೆಸ್ಬೇಕು. ಆ? ಇವಾಗ ನಾನು ಇಲ್ಲಿ ನಿಂಗೆ ಕರೆಸಿದ್ದು ನಾನು ಸಂತೋಷವಾಗಿರೋದಕ್ಕಲ್ಲ. ಐ ವಾಂಟ್ ಮನಿ. ಇದರಲ್ಲಿ ನೀನು ಮಾಡಬೇಕಾಗಿರೋದು ನನ್ನ ಕೆಲಸನ ನೀನು ಸುಲಭ ಮಾಡಿಕೊಡೋದಕ್ಕೆ. ಫ್ರಾನ್ಸಿಸ್ ನಾಳೆ ಬೆಂಗಳೂರಿಂದ ಬರ್ತಾನೆ. ಅವನ ದುಡ್ಡು ನಾನು ಹೊಡಿತೀವಿ ಅನ್ನೋ ವಿಷಯನ ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡೋಣ? ಫ್ರೆಂಡ್ ಆಗಿದ್ದ, ಈಗ ಅವನು ವಿರೋಧಿ ಆಗೋಕ್ಕೂ ರೆಡಿ ಆಗಿದ್ದಾನೆ. ಸೊ ಅವನ ಕತೆನ ಮುಗಿಸ್ಬಿಡೋಣ ಅಲ್ವಾ? ಹೇಗೆ? ಹೇಳ್ತೀನಿ, ಆದ್ರೆ ನೀನೇ ಮಾಡಬೇಕು. ಅದನ್ ಮಾಡಿ ನನಗೇನ್ ಪ್ರಾಫಿಟ್? 50-50. ಓಕೆ? ಓಕೆ. ಗುಡ್. ಸೆಕ್ಸ್ ಅನ್ನ ಒಂದು ವೆಪನ್ ತರ ಉಪಯೋಗಿಸಿದ್ರೆ ಈಸಿಯಾಗಿ ಯಾರನ್ನ ಬೇಕಾದ್ರೂ ಮುಗಿಸ್ಬೋದು. ಆದ್ರೆ ಇದು ವರ್ಕೌಟ್ ಆಗತ್ತಾ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಒಂದು ಗೇಮ್ ಅಲ್ವಾ, ಯಾರು ಗೆಲ್ತಾರೆ ಅಂತ ನೋಡೋಣ. ಕಮ್ ಆನ್, ಟೇಕ್ ಇಟ್. ಈಗ ನೀವ್ ಯಾಕೆ ನನ್ ಫೋಟೋ ತೆಗೆದ್ರಿ? ಸುಮ್ನೆ ಒಂದು ಹುಡುಗಾಟಕ್ಕೆ. ಇರ್ಲಿ ಬಿಡು. ಇದು ನೀನ್ ನಂಗೆ ಮಾಡಿಕೊಟ್ಟ ಸಹಾಯಕ್ಕೆ. ನೀವ್ ನನಗೆ ಹೇಳಿದ್ದು 50-50 ಅಂತ, ಅದ್ ಮರ್ತ್ಬಿಟ್ರಾ? ನಾನು ಹೇಳ್ದೆ ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ಇವಾಗ ಇಷ್ಟು ಸಾಕು ಅನ್ಸುತ್ತೆ. ಇನ್ನಿನ್ ಸಹಾಯ ಬೇಕು ಅಂದ್ರೆ ನಾನು ಕಾಲ್ ಮಾಡ್ತೀನಿ. ಯು ಬ್ಲಡಿ ಚೀಟ್! ಇದು ನಾನು ಕೊಟ್ಟಿರೋ ಪಿಸ್ತೂಲ್ ಅಲ್ವಾ, ಅದ್ರಲ್ಲಿ ಒಂದೇ ಬುಲೆಟ್ ಇದ್ದಿದ್ದು. ಅದು ಅವನ್ನ ಸುಟ್ಟಾಕ್ತು. ನೀನ್ ಅವನ್ನ ಶೂಟ್ ಮಾಡ್ಬೇಕಾದ್ರೆ ಎಲ್ಲಿ ನಿನ್ ಗುರಿ ತಪ್ಪಿಡುತ್ತೋ ಅಂತ ಇನ್ನೊಂದು ಬುಲೆಟ್ ಲೋಡ್ ಮಾಡಿದ್ದೆ. ಹುಡುಗಿರ್ ಮನ್ಸು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಬೇರೊಂದ್ ಕೈಲಿರೋ ದುಡ್ಡನ್ನ ನಮ್ ಕೈಗೆ ಬರಬೇಕು ಅನ್ನೋದು ಒಂಥರ ಗೇಮ್. ಒಂದೊಳ್ಳೆ ಗೇಮರಿಂದಾನೇ ಅದು ನಡೆಯೋದು. ಇದೇ ಜಾಗದಲ್ಲಿ, ಇದೇ ಹೊತ್ತಲ್ಲಿ ನಾನು ನಿನ್ನನ್ನು ಬೇಕಾದ್ರೂ ಕೊಲ್ಲಬಹುದು. ಆದ್ರೆ ನಾನು ಹಾಗೆ ಮಾಡಲ್ಲ. ಮತ್ತೆ ಇದೇ ತರ ಸಿಚುಯೇಷನ್ ಬರ್ಬೋದು. ಆಗ ಮುಂದೆ ನಿಂತು ಆಡ್ಸೋ ಆಟಕ್ಕೆ ಈ ಸಿಸಿಲಿ ಬೇಕು. ಅದಕ್ಕೆ ನಿನ್ನನ್ನು ಬಿಟ್ಟಿದ್ದೀನಿ. ಅದು ಅಲ್ಲದೆ ಇಲ್ಲಿರೋ ಚಳಿನ ತಡೆಯೋಕೆ ನೀನಿದ್ರೆ ಚೆನ್ನಾಗಿರುತ್ತೆ. ಅಯ್ಯ, ಲೇ, ನೀನಿಲ್ಲಿ ನಿದ್ದೆ ಮಾಡ್ತಿದ್ರೆ ನಾನ್ ಹೇಗೋ ಒಳಗೆ ಧೈರ್ಯವಾಗಿ ನಿದ್ದೆ ಮಾಡೋದು? ಇದುವರೆಗೂ ನೀವು ಹೇಳ್ದಂತ ಪಾರ್ಟಿ ಬರ್ಲೇ ಇಲ್ಲ ಸರ್. ಮನ್ಮತ, ನೀನ್ ಡೈಲಿ ಹೀಗ್ ಮಾಡ್ತಿದ್ರೆ ಖಂಡಿತ ನಿನ್ನ ಈ ಕೆಲಸದಿಂದ ತೆಗೆದಾಕ್ತೀನಿ. ಅರ್ಥ ಆಯ್ತಾ? ಲೇ, ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತೀಯ.
ಹಗ್ಲು ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ಕೊಂಡಿರ್ತೀಯ. ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಂದ್ರೆ ಯಾರೂ ಸಿಗ್ತಾ ಇಲ್ಲ. ಒಬ್ಬ ಓನರ್ಗಿರೋ ಕಷ್ಟ ನನಗ್ ತಾನೇ ಗೊತ್ತಿರೋದು. ಹೇ ಚೆನ್ನಾಗಿ ಕಿಸಿ. ಹೆಣ್ಮಕ್ಳು ಯಾರಾದ್ರೂ ಬಂದು ಉಳ್ಕೊಂಡು ಚೆಕ್ಔಟ್ ಆಗೋ ತನಕ ನಿನಗೆ ನಿದ್ದೆನೇ ಬರಲ್ಲ. ಚೆನ್ನಾಗಿ ಫ್ರೆಶ್ ಆಗಿರ್ತೀಯ. ಕಂಟ್ರೋಲ್ ಮಾಡ್ಬೇಡ, ಬಿಡು ಬಿಡು. ಬರ್ತಿರೋದು ಪೊಲೀಸ್ನವರು. ಇದ್ದಿದ್ ಪಾರ್ಟಿಗಳನ್ನೆಲ್ಲ ಬೇಗ ಚೆಕ್ಔಟ್ ಮಾಡಿ ಕಳ್ಸಿದ್ದು ಒಳ್ಳೇದಾಯ್ತು. ಹೌದು ಸರ್. ಅವ್ರು ಬಂದ್ರು ಅನ್ಸುತ್ತೆ. ನಮಸ್ಕಾರ ಸರ್. ಇಲ್ಲಿ ಕನಕರಾಜನ್ ಅವರು. ನಾನೇ ಸರ್. ನೀವಿಲ್ಲಿ ಬರೋ ವಿಷಯನ ಚೆಕ್ ಪೋಸ್ಟ್ ಇಂದ ಜಾನ್ ಸರ್ ಫೋನ್ ಮಾಡಿ ಹೇಳಿದ್ರು. ಏನೋ ನೋಡ್ತಾ ನಿಂತಿದ್ಯಾ? ಸಾರ್ ಲಗೇಜ್ ಎಲ್ಲ ತಗೊಂಡ್ಬೋಗು. ಒಂದು ಬ್ರೌನ್ ಓಮ್ನಿಲಿ ರೂಮ್ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರಾ ಇವತ್ತಾ? ಇಲ್ಗ ಇಲ್ಲ ಸರ್. ಅರ್ಲಿ ಮಾರ್ನಿಂಗ್ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯಾಕೆ ಸರ್, ಏನಾದ್ರೂ ತೊಂದ್ರೆನಾ? ಚೇಚೆ, ತೊಂದ್ರೆ ಏನಿಲ್ಲ. ಇಲ್ಲಿಗೆ ಬರೋ ಎಷ್ಟೋ ಜನ ಫಾರೆಸ್ಟ್ ಟೀಮ್ ಇಂದ ಬರೋರೆ ಸರ್. ಈ ರೂಟಲ್ಲಿ ಕೇರಳಕ್ಕೆ ಹೋಗೋರೆಲ್ಲ ನಮ್ ರೆಸಾರ್ಟ್ಗೆ ಬಂದು ಇದ್ ಹೋಗ್ತಾರೆ ಸರ್. ಓಕೆ ಮಿಸ್ಟರ್ ಕನಕರಾಜ್. ಸರ್. ಸರಿ ಸರ್. ಬ್ರೌನ್ ಓಮ್ನಿನಾ? ಆ ಗಾಡಿನ ಎಲ್ಲೋ ನೋಡ್ದಂಗಿದ್ಯಲ್ಲ. ಇವತ್ತು ಬೆಳಗ್ಗೆ ನಾನು ಎಲ್ಲ ಎಸ್ಟೇಟ್ ಮ್ಯಾನೇಜರ್ನ ನೋಡಕ್ ಹೋಗುವಾಗ ರೋಡ್ ಸೈಡಲ್ಲಿ ಒಂದು ಬ್ರೌನ್ ಕಲರ್ ಆಮ್ನಿ ನಿಂತಿರೋದನ್ನ ನೋಡಿದೆ. ಏನೋ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಮನ್ಸಿಗನ್ನಿಸ್ತು. ಆದ್ರೆ ನಾನು ಆ ಗಾಡಿ ಹತ್ರ ಹೋಗ್ಲಿಲ್ಲ. ಅಲ್ಲಿ ಯಾರೂ ಇದ್ದಂಗೂ ಕಾಣಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಅದೇ ದಾರಿಲಿ ಬಂದು ನೋಡಿದಾಗ ಆ ಓಮ್ನಿಯಲ್ಲಿ ಇರಲಿಲ್ಲ. ಆದರೂ ನನ್ನ ಮನ್ಸಿಗೆ ಏನೋ ಒಂಥರ ಅನಿಸ್ತಾ ಇತ್ತು. ಯಾಕೆ ಬೇಕು ಅಂತ ಬಂದ್ಬಿಟ್ಟೆ. KA01L 405ನೇ ಆ ಗಾಡಿ ನಂಬರ್ ಅಂತ ನಿಮಗೆ ಪಕ್ಕಾ ಗೊತ್ತಾ? ಹೌದು ಸರ್. ಒಟ್ಟಾರೆ ಇಲ್ಲಿ ಈ 2 ಎಸ್ಟೇಟಲ್ಲಿ ಏನೆಲ್ಲ ಇದೆ? ಆ ಎಸ್ಟೇಟಲ್ಲಿ ಕೆಲಸ ಮಾಡೋರ್ ಮನೆ ಎಲ್ಲ ಅಲ್ಲಿದೆ. ಆಮೇಲೆ ಆ ಲಂಡನ್ ಅವ್ರ ಫ್ರಾನ್ಸಿಸ್ ಅವ್ರ ಬಂಗ್ಲೆ ಕೂಡ ಇದೆ. ಏನ್ ಸರ್, ಏನಾದರೂ ಸಮಸ್ಯೆ ಆಗಿದೆಯಾ? ಇಲ್ಲ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಹೋಗಿ ಏನೇ ಬೇಕಾದರೂ ನನ್ನ ಕರೀರಿ ಸರ್, ಬರ್ತೀನಿ. ಬರ್ಲಾ ಸರ್? ಕಣ್ಣನ್ ಸರ್, ನಾವು ನಾಳೆ ಬೆಳಗ್ಗೆ ಹೋಗೋ ರೂಟ್ನ ಇವ್ರ ಹತ್ರ ನೀಟಾಗಿ ಕೇಳಿ ತಿಳ್ಕೊಳ್ಳಿ. ಶೋರ್ ಸರ್. ಇಲ್ಲಿ ಒಂದು ಬಂಗ್ಲೆ, 2 ಎಸ್ಟೇಟ್ ಮತ್ತೆ ಕೆಲಸದವ್ರು ಇರುವಂತ ಮನೆಗಳು, ಇಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿರ್ತಾರೆ. ಹಾಗಾದ್ರೆ ನಿಮ್ ಪ್ಲಾನ್ ಏನು ಸರ್? ನನಗೆ ಗೊತ್ತಿಲ್ಲ. ನಾನಿವಾಗ ಹೇಳೋದು ತುಂಬಾ ಸೆಲ್ಫಿಶ್ ಆಗಿ ನಮಗೆ ಉಪಯೋಗ ಆಗೋ ಥರದ್ದು ಏನೋ ಒಂದು ವಿಷಯ ಹೇಳ್ತೀನಿ. ಏನದು? ಇಷ್ಟು ದಿನ ನಾವು ಸರ್ವಿಸಲ್ಲಿ ಒಳ್ಳೇದೇ ಮಾಡಿದ್ರು ಕೆಟ್ಟ ಹೆಸರೇ ಅಲ್ವಾ ಸಿಕ್ಕಿರೋದು. ಕಣ್ಣನ್, ಕಮ್ ಟು ದ ಪಾಯಿಂಟ್. ಬ್ಯಾಂಕಿನ ಪ್ರಕಾರ ಕಳೆದೋಗಿರೋ ಹಣನ ನಾವು ಅವರಿಗೆ ತಲುಪಿಸ್ಬೇಕು. ನಾವು ಕಳ್ಳರನ್ನ ಹಿಡಿಲಿಲ್ಲ ಅಂದ್ರೂ ಆ ಹಣನ ಅವ್ರಿಗೆ ವಾಪಸ್ ಕೊಡ್ಲೇಬೇಕು. ಆಮ್ ಐ ರೈಟ್? ಬ್ಯಾಂಕ್ನ ಕೊಳ್ಳೆ ಮಾಡಿರುವ ಕ್ರಿಮಿನಲ್ಸ್ ಪ್ರಕಾರ ಒಂದ್ ವೇಳೆ ಸಿಕ್ಕಾಕೊಂಡ್ ಬಿಟ್ರೆ ಮುಂದೆ ಅವರಿಗೆ ಫ್ಯೂಚರೇ ಇಲ್ಲ. ಹಣದ ಜೊತೆಗೆ ಅವರು ನಮ್ಮ ಕೈಗೆ ಸಿಕ್ಕಾಕೊಂಡ್ ಬಿಟ್ರೆ ಅವ್ರನ್ನ ಕೊಂದು ಬಿಸಾಕ್ಬಿಡೋಣ. ಆಮೇಲೆ ಆ ಹಣನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಸರ್, ನಾವು ಹೇಳೋ ಸ್ಟೋರಿನೇ ನಾಳೆಗೆ ನಿಜ. No, 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 no. Dear, serve it. ಥ್ಯಾಂಕ್ ಯು.
ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ಅವರ್ ಪಾರ್ಟಿ ಅಂಡ್ ಎಂಜಾಯ್ ಟಿಲ್ ದಿ ಎಂಡ್ ಆಫ್ ದಿಸ್ ಲೈಫ್. ಅವಸರ ಪಡಬೇಡಿ. ಚಿಯರ್ಸ್ ಹೇಳಿ. Cheers. ಚಿಯರ್ಸ್. ಸಿಸಿಲಿ, ಮೋಡಗಳಿರೋ ಈ ರಾತ್ರಿ ಹೊತ್ನಲ್ಲಿ ಇವ್ರಿಗೋಸ್ಕರ ಮತ್ತೆ ಈ ಡಾರ್ಲಿಂಗ್ಗೋಸ್ಕರ ನೀನೊಂದು ಡಾನ್ಸ್ ಮಾಡಬೇಕು. ಕಮ್ ಆನ್. ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹೆಚ್ಚಾಗಿ ಬೇಡಿದೆ ನಿನ್ನಯ ಸಂಗಮ ಸಂಗಮ. ಕಣ್ಣಲೆ ಕೊಲ್ಲು ಸಂಚಾಗಿ ಮನ್ಮಥ ನಿಲ್ಲು ಹಂಚಾಗಿ ಹಾಡಿದೆ ಹರೆಯವು ಸರಿಗಮ ಸರಿಗಮ. ತಪ್ಪದೆ ಅಪ್ಪಿಕೊಂಡು ಕೂಡಿ ಹಾಡುವ ಹಾಡಿಕೊಡುವ ಕಾಮನ ಬಿಲ್ಲಿನ ಮೇಲೆ ಜಾರುವ ಸೇರುವ ಸನಿಹ ಬಂದು ನಿಲ್ಲು ನಿಂಗೆ ಸ್ವರ್ಗ ತೋರಿಸಿಡುವೆ. ವಿರಹ ಬಂತು ಅಲ್ಲೋ ನಿನಗಂಧವನೇ ಕೊಡುವೆ. ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹುಚ್ಚಾಗಿ ಬೇಡಿದೆ ನಿನ್ನಯ ಸಂಗಮ ಸಂಗಮ. ಚಳಿಯಲಿ ಈ ಒಂಟಿ ಬಳಿಯಲಿ ಬಿಸಿಯನ್ನು ತಾಕಿಸಿ ಶಾಖ ಪಾಕ ಸವಿಯುವ ಪ್ರಾಯದ ಪರದೆಯ ಜಾರಿಸಿ ಮಿತಿಯ ಮೀರಿ ಅತಿಯಾಗಿ ಸೇರುವ ರತೀಕ ಜೊತೆಯಲ್ಲಿರುವಳು ಸೇರುವ. ಮನದೊಳಗೆ ನೂರು ಬಯಕೆ ಎದುರಾಗಿ ಬಂದೆ ಬಳಿಗೆ ನೀ ಬಂದು ನಿಂತ ಗಳಿಗೆ ಏನೇನೋ ಆಯ್ತು ನನಗೆ. ಹರೆಯದ ಹೊತ್ತಲೇ ಬೆರೆಯುವ ಮತ್ತಲೇ ಮರೆಯದೆ ಸುತ್ತಲೂ ಸುತ್ತಿ ಸುತ್ತಿ ಮುತ್ತು ಬಾ. ಹೃದಯದ ಹೊಚ್ಚಲೇ ಪ್ರಣಯವು ಹುಟ್ಟಲೇ ಕಳೆಯುವ ಕತ್ತಲು ಮತ್ತೆ ಮತ್ತೆ ಸುತ್ತು ಬಾ. ಆ ನಿನ್ನ ಒಂದು ಸ್ಪರ್ಶಕ್ಕೆ ತುಟಿಯು ನಡುಗಿದೆ ಎದೆಯು ಗುಡುಗಿದೆ ಈ ಇರುಳ ಪೂರ್ತಿ ಕೂಡಿ ಹಾಡುವ. ನಿನ್ನ ಚಂದ ಅಂದದೊಳಗೆ ಅರಮನೆಯ ಕಟ್ಟುತ್ತೀನಿ ನಿನ್ನ ಅಂದ ಚಂದದೊಳಗೆ ಸ್ವರ್ಗವನ್ನೇ ಸುತ್ತುತ್ತೀನಿ. ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯ ಗುಂಗು ಹೆಚ್ಚಾಗಿ ಬೇಡಿದೆ ನಿನ್ನಯ ಸಂಗಮ ಸಂಗಮ. ಕಣ್ಣಲೆ ಕೊಲ್ಲು ಸಂಚಾಗಿ ಮನ್ಮಥ ನಿಲ್ಲು ಹಂಚಾಗಿ ಹಾಡಿದೆ ಹರೆಯವು ಸರಿಗಮ ಸರಿಗಮ.
ಹೇ, ಏನಾಯ್ತು? ಶ್ಶ್, ನಿಧಾನ. ಹೇಳ್ತೀನಿ. ಹಾಡುಗಳ ಮಧ್ಯೆ ಜಗಳ ತಂದಿಟ್ಬಿಟ್ಟು ಅದನ್ನ ಬೇಟೆ ಆಡೋದಕ್ಕೆ ಕಾಯ್ಕೊಂಡಿದ್ದ ಗುಳ್ಳೆನರಿ ಕತೆನ ನಾನು ಕೇಳಿದ್ದೀನಿ. ಅವತ್ತು ಆ ಗುಳ್ಳೆನರಿ ಕಣ್ಣಿಗೆ ಒಂದು ಹುಮ್ಮಸ್ ಕಾಣಿಸ್ತು, ದ್ರೋಹದ ಹುಮ್ಮಸ್ಸು. ಇವಾಗ ನಿನ್ನ ಕಣ್ಣಲ್ಲಿ ನನಗದು ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಹೇಳ್ದಂಗೆ ಯಾವ ಫ್ರೆಂಡ್ಶಿಪ್ಪಲ್ಲೂ ಯಾವ ಬಿಸ್ನೆಸ್ಸಲ್ಲೂ ದ್ರೋಹ ಇರಬಾರ್ದು ಕಣೋ. ಸಿಸಿಲಿ, ನೀನ್ ಹೇಳ್ತಿರೋದೆಲ್ಲ ನಾವಿಬ್ರು ಮೀಟ್ ಮಾಡಿ ಸ್ವಲ್ಪ ಟೈಮ್ ಆಗಿದ್ರು ಕೂಡ ನನ್ಗೆ ಸಕ್ರಿಯಗಿಂತ ತುಂಬಾ ಮುಖ್ಯ ನೀನೇ. ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಹಣನ ಇಲ್ಲಿಂದ ತಗೊಂಡು ಹೋಗ್ಲೇಬೇಕು. ಅದನ್ನ ಬಿಟ್ಟು ನಾವಿಲ್ಲೇ ಇದ್ರೆ ಅವನ್ ಖಂಡಿತ ನಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ. ಅವನು ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡ್ತಾನೆ. ಒಬ್ಬ ಡೇರ್ ಡೆವಿಲ್, ಅವನೇ ಸಕ್ರಿಯ. ಬೇಗ ತೆಗಿ. ಡೋರ್ ಲಾಕ್ ಆಗಿದೆ. ಛೆ! ಕಮಾನ್. ಅರುಳ್, ಸೂರ್ಯ, ಇಲ್ಲಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ಬಾ. ಸಕ್ರಿಯ ಈಗ ಇಲ್ಲಿಗ್ ಬರ್ತಾನೆ. ಬರ್ಲಿ, ನಾನ್ ನೋಡ್ಕೊಳ್ತೀನಿ. ನಾವ್ ತಪ್ಪಿಸ್ಕೊಳ್ಳೋದ್ ಗೊತ್ತಾಗ್ಬಿಟ್ರೆ ಅದ್ ಬೇಡ. ಮತ್ತೆ ಹಗ್ಮಿ, ಕಮ್ ಆನ್.
ಎಲ್ಲ ಮುಗ್ದೋಯ್ತು ಅಲ್ಲ. ಈಗ ಮುಗೀತು ಎಲ್ಲ. ಇಂಥ ಆಟನ ಯಾವಾಗ್ಲೂ ಆರಂಭ ಮಾಡೋದು ಮುಗಿಸೋದು ಈ ಸಕ್ರಿಯನೇ. ಯಾವ ಹಣೆ ಬರನೋ ದೇವ್ರೂ ಅಲ್ಲ. ಐ ಆಮ್ ದಿ ಮೋಸ್ಟ್ ಸಕ್ಸಸ್ಫುಲ್ ಗೇಮರ್.
ಏಯ್ ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಬ್ಲ್ಯಾಕ್ ಟೀ. ಥ್ಯಾಂಕ್ ಯು. ಸರ್ ಬ್ಲ್ಯಾಕ್ ಟೀ ಸರ್. ಹಾಂ ಸರ್, ಇನ್ನೂ 2-3 ದಿನ ಇರ್ತೀರಲ್ವಾ ಸರ್? ನಾವಿನ್ನೂ ಅದನ್ನು ಡಿಸೈಡ್ ಮಾಡಿಲ್ಲ. ಹಾಂ ಹಾಂ ಇವರು ಲಂಡನ್ ಅವ್ರ ಬಂಗ್ಲೆನಲ್ಲಿ ಈಗ ಉಳ್ಕೊಂಡಿರೋರ ಥರ ಕಾಣ್ತಾ ಇದ್ದಾರಲ್ಲ. ದಾಡಿ ಒಂಚೂರು ಬೇರೆ ಇದೆ, ಆದರೆ ವ್ಯಕ್ತಿ ಅವರೇ. ಇವ್ರು ನಿಮಗೆ ಗೊತ್ತಾ ಸರ್? ಹಾಂ, ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ಮಾ? ಚಚೆ, ನನಗೆ ಹಳೆ ಫ್ರೆಂಡ್ ಬಂಗ್ಲೆಲಿದ್ದಾರೆ ಅಂದರೆ ಹೋಗಿ ನೋಡ್ಕೊಂಬರೋಣ. ಹಾಂ, ಬೆಳಗ್ಗೆ ಅವ್ರು ಜಾಗಿಂಗ್ ಹೋಗ್ತಾ ಇರೋದನ್ನ ನೋಡಿದೆ. ಅದಾದ್ಮೇಲೆ ಅವರು ಬಂಗ್ಲೆ ಬಿಟ್ಟು ಹೊರಗೆ ಬಂದಿರೋದನ್ನ ನಾನು ನೋಡೇ ಇಲ್ಲ. ಸರಿ, ನಾನು ಹೊಡ್ತೀನಿ ಸರ್. ಬರಲಾ ಸರ್? ಹಾಂ ಹಾಂ. ಇದು ಯಾರ್ದು ಫೋಟೋ ಸರ್? ಗೋಮೋಸ್ ಐಸಾಕ್, ಫರೀದ್ ಹುಸೇನ್, ಮಹೇಶ್ ಪಟೇಲ್, ಈ ಥರ ಎಷ್ಟೋ ಹೆಸರು ಇಟ್ಕೊಂಡು ತಿರುಗ್ತಾ ಇರೋ ಒಬ್ಬ ಬಾರ್ನ್ ಕ್ರಿಮಿನಲ್. ಇಂಡಿಯಾದ ಎಷ್ಟೋ ಸ್ಟೇಟ್ಗಳಲ್ಲಿ ಎಷ್ಟೋ ಕ್ರೈಮ್ಗಳಿಗೆ ಸಂಬಂಧಪಟ್ಟಿರೋ ಪೊಲೀಸರು ಹುಡುಕ್ತಾ ಇರೋಂಥ ಅಪರಾಧಿ. ಬ್ಯಾಂಕ್ ರಾಬರಿಗೆ ಸಂಬಂಧಪಟ್ಟ ನಮ್ಮ ವಿಚಾರಣೆಗಾಗಿ ಮುಂಬೈ ಪೊಲೀಸ್ ಆದ ನನ್ನ ಫ್ರೆಂಡ್ SP ಶ್ರೀನಿವಾಸ್ ಈಗ ತಾನೇ ಫೋಟೋಸ್ನ ಮೇಲ್ ಮಾಡಿದ್ರು. ಸರ್, ನಾವು ಹುಡುಕ್ತಿರೋ ಓಮಿನಿ ನಮಗೆ ಸಿಕ್ಕಿರೋದ್ರಿಂದ ಗೋಮೋ ಸೈಕಲ್ ಫರೀದ್ ಹುಸೇನೆ ಕ್ರಿಮಿನಲ್ ಅಂತ ಹೇಳಿ, ಜೊತೆಗೆ ಬ್ಯಾಂಕ್ ರಾಬರಿಯಲ್ಲಿ ಅವನ ಕೈವಾಡ ಇರ್ಬೋದಲ್ವಾ ಸರ್? ಖಂಡಿತ ಇರುತ್ತೆ. ಈ ಥರ ಒಂದು ಚಾನ್ಸ್ ಸಿಕ್ಕಿರೋದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ ನಮಗೆ ಅಲ್ವಾ ಸರ್ ಲಾಭ? ತುಂಬ ಕೇಸ್ಗಳಲ್ಲಿ ಒಳಗಾಗಿರೋ ಕ್ರಿಮಿನಲ್ನ ಹಿಡಿದ್ಕೊಟ್ವಿ ಅನ್ನೋ ಗೌರವ, ಅಷ್ಟಲ್ಲದೆ ನಮಗೆ ಕೈ ತುಂಬ ಕೋಟಿ ಹಣ. ಎಕ್ಸಾಕ್ಟ್ಲಿ. ಎಲ್ಲ ಕರೆಕ್ಟಾಗಿ ನಡೆದ್ರೆ ಇದೊಂದು ವಿನ್ನಿಂಗ್ ಗೇಮ್ ಆಗಿರುತ್ತೆ. ಆದರೆ ಅದಕ್ಕಾಗಿ ನಾವು ಫೇಸ್ ಮಾಡಬೇಕಾಗಿರೋದು ತುಂಬ ಡೇಂಜರಸ್ ವ್ಯಕ್ತಿನ. ಹಲೋ, ನೀವು ಹೇಳಿದ ಜಾಗಕ್ಕೆ 9 ಗಂಟೆ ಕರೆಕ್ಟಾಗಿ ಬಂದ್ಬಿಡ್ತೀನಿ. ಆದರೆ ಬರಬೇಕಾಗಿರೋದು ನಿನ್ನೆ ಹೇಳಿದ ಜಾಗ ಅಲ್ಲ. ಆ ವಾಟರ್ ಫಾಲ್ಸ್ ಇರೋ ಜಾಗಕ್ಕೆ ನಿಂಗೆ ಬಂದು ನನಗೆ ಕಾಲ್ ಮಾಡು. ಓಕೆ? ಓಕೆ. Pia from the police. ಓಕೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾವು ನಿಮ್ಮ ಕಾರ್ ಮತ್ತೆ ಮನೆನ ಸರ್ಚ್ ಮಾಡಬೇಕು. ಧಾರಾಳವಾಗಿ. Are you Mr. Gomez Isaac? No, I am Sakriya Williams.
ಸರ್ ಹೇಯ್ ಗಾಡಿ ನಿಲ್ಸೋ, ಗಾಡಿ ನಿಲ್ಸೋ. ನಿಲ್ಸು ಅಂತ ಹೇಳ್ತಾ ಇಲ್ವಾ?